ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದ ಸಂಪುಟ ಅಪೂರ್ಣವಾಗಿದೆ. ಇದೀಗ ಶಾಸಕರ ರಾಜೀನಾಮೆ ಬೆನ್ನಲ್ಲೇ ಕೈ ಹೈಕಮಾಂಡ್ ಅಲರ್ಟ್ ಆಗಿದೆ. ಸಿಎಂ ಡಿ.ಕೆ. ಶಿವಕುಮಾರ್ಗೆ ಖಡಕ್ ಸಂದೇಶವನ್ನು ರವಾನೆ ಮಾಡಲಾಗಿದೆ. ಡಿ.ಕೆ. ಶಿವಕುಮಾರ್ ಸಂಪುಟ ಭರ್ತಿಯಾಗಿದೆ. ಇನ್ನೇನು ಕೆಲ ಹೊತ್ತಿನಲ್ಲಿ ಅಂದರೆ 5 ಗಂಟೆ ಸುಮಾರಿಗೆ ಪ್ರಮಾಣ ವಚನವನ್ನು ನೂತನ ಸಚಿವರು ತೆಗೆದುಕೊಳ್ಳುವರಿದ್ದಾರೆ. ಈ ಮಧ್ಯೆ ಅಸಮಾಧಾನಗೊಂಡಿರುವಂಥ ಶಾಸಕರು ರಾಜೀನಾಮೆ ಪರ್ವ ಶುರುವಾಗಿದೆ. ಈಗ ಆಲ್ರೆಡಿ ಯಶವಂತ ರಾಯಗೌಡ ಪಾಟೀಲ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಸಂಗಮೇಶ್ ಕೂಡ ಅದೇ ಹಾದಿಯಲ್ಲಿದ್ದಾರೆ. ಹೀಗೆ ಅನೇಕ ಅತೃಪ್ತರು ಅಸಮಾಧಾನಿತರು ರಾಜೀನಾಮೆಯ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಸೊ ಈ ಕಾರಣದಿಂದವಾಗಿ ಆ ಅತೃಪ್ತ ಅಸಮಾಧಾನಗೊಂಡಿರುವಂಥ ಶಾಸಕರನ್ನು ಅಸಮಾಧಾನವನ್ನು ಶಮನ ಮಾಡೋದು ಸಿಎಂ ಡಿ.ಕೆ. ಶಿವಕುಮಾರ್ಗೆ ಬಹಳ ದೊಡ್ಡ ಸವಾಲು. ಹೀಗಾಗಿ ಹೈಕಮಾಂಡ್ ಸಿಎಂಗೆ ಒಂದು ಖಡಕ್ ಸಂದೇಶವನ್ನು ರವಾನೆ ಮಾಡಿದೆ. ಸಚಿವ ಸ್ಥಾನ ಸಿಗದವರಿಗೆ ನಿಗಮ ಮಂಡಳಿ ಸ್ಥಾನ ಕೊಡ್ತೇವೆ, ಅದನ್ನು ಮೀರಿ ರಾಜೀನಾಮೆ ಕೊಟ್ಟರೆ ಅದನ್ನು ಅಂಗೀಕರಿಸಿ. ಸಿಎಂ ಡಿ.ಕೆ. ಶಿವಕುಮಾರ್ಗೆ ಖಡಕ್ ಸೂಚನೆಯನ್ನು ಕೊಟ್ಟಿದೆ ಕಾಂಗ್ರೆಸ್ನ ಹೈಕಮಾಂಡ್. ನೋಡಿ, 137 ಸಂಖ್ಯಾಬಲವನ್ನು ಹೊಂದಿರುವಂಥ ಸರ್ಕಾರ ಇದು. ಈ ಸರ್ಕಾರವನ್ನು ಅಲುಗಾಡಿಸೋಕ್ಕಾಗೋದಿಲ್ಲ, ಅಸ್ಥಿರಗೊಳಿಸೋದಕ್ಕಂತೂ ಮೊದಲೇ ಆಗೋದಿಲ್ಲ. ಅಸಮಾಧಾನಗೊಂಡು ರಾಜೀನಾಮೆ ಕೊಟ್ಟರೆ ಸರ್ಕಾರಕ್ಕೇನೂ ನಷ್ಟ ಇಲ್ಲ. ಹಾಗಂತ ಶಾಸಕರನ್ನು ಅಸಮಾಧಾನವನ್ನು ನಿರ್ಲಕ್ಷ್ಯ ಮಾಡೋದಕ್ಕೂ ಸರ್ಕಾರಕ್ಕೆ ಸಾಧ್ಯವಿಲ್ಲ. ಶಾಸಕರು ಅಸಮಾಧಾನಗೊಂಡಿದ್ದಾರೆ, ಒಂದು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದ್ರೆ ತಗೊಂಬಿಡ್ರಪ್ಪ, ನಮಗೇನು ಸರ್ಕಾರ ಸುಭದ್ರವಾಗಿದೆ, ಅತಿ ಹೆಚ್ಚಿನ ಸಂಖ್ಯಾಬಲವನ್ನು ಹೊಂದಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಸರ್ಕಾರವನ್ನು ಬ್ಯಾಲೆನ್ಸ್ ಮಾಡೋದು, ಶಾಸಕರನ್ನು ಸಮಾಧಾನಪಡಿಸುವುದು ಈಗಿರುವಂಥ ಅತಿ ದೊಡ್ಡ ಚಾಲೆಂಜ್. ಸೊ ಈ ಡಿ.ಕೆ. ಶಿವಕುಮಾರ್ ಅವರು ಈ ಚಾಲೆಂಜನ್ನು ಹೇಗೆ ಸ್ವೀಕರಿಸ್ತಾರೆ, ಹೇಗೆ ಅದನ್ನು ಶಮನ ಮಾಡ್ತಾರೆ ಎನ್ನುವ ಮಧ್ಯೆ ಈಗ ಹೈಕಮಾಂಡ್ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದೆ. ಯಾರಿಗೆಲ್ಲ ಅತೃಪ್ತಗೊಂಡಿದ್ದಾರೋ ಅವರನ್ನು ಕರೆದು ಕೂರಿಸಿ ಮಾತನಾಡಿ, ಮುಂದಿನ ದಿನಗಳಲ್ಲಿ ನಿಮಗೆ ಮತ್ತಷ್ಟು ಅವಕಾಶವನ್ನು ಮಾಡಿಕೊಡುತ್ತೇವೆ ಅಂತ ತಿಳಿಸಿ. ನಿಗಮ ಮಂಡಳಿಗಳಿದ್ದಾವೆ, ಪವರ್ಫುಲ್ ನಿಗಮ ಮಂಡಳಿಗಳಿದ್ದಾವೆ, ಅಂಥ ನಿಗಮ ಮಂಡಳಿಗಳನ್ನು ನಿಮಗೆ ಕೊಡ್ತೇವೆ ಅಂತ ಹೇಳಿ ಅದರ ಮೂಲಕ ಒಂದು ಅಸಮಾಧಾನವನ್ನು ಶಮನ ಮಾಡಿ. ಒಂದು ವೇಳೆ ಇಷ್ಟೆಲ್ಲ ಭರವಸೆಯನ್ನು ಕೊಟ್ಟ ನಂತರವೂ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದರೆ ವಿಧಿ ಇಲ್ಲ, ಸ್ವೀಕಾರ ಮಾಡಿ ನಮ್ಮ ಸಂದೇಶವನ್ನು ಈಗ ಡಿ.ಕೆ. ಶಿವಕುಮಾರ್ಗೆ ರವಾನೆ ಮಾಡಲಾಗಿದೆ. ಹಾಗಂದ ಮಾತ್ರಕ್ಕೆ ಡಿ.ಕೆ. ಶಿವಕುಮಾರ್ ಈಗ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತ ನೋಡಬೇಕಾಗಿದೆ. ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಸಾಮಾನ್ಯ. ಕರೆದು ಕೂರಿಸಿ ಮಾತನಾಡಿ ಮುಂದಿನ ದಿನಗಳಲ್ಲಿ ಅವಕಾಶ ಕೊಡುತ್ತೇವೆ ಅಂತ ಹೇಳಿದರೆ ಅದನ್ನು ಕೇಳುವ ಪರಿಸ್ಥಿತಿಯಲ್ಲಿ ಶಾಸಕರಿರಬಹುದು. ಅಂಥದ್ದೊಂದು ಪ್ರಯತ್ನವನ್ನು ಮಾಡಿ, ಒಂದು ವೇಳೆ ಅದನ್ನೂ ನಿರ್ಲಕ್ಷಿಸಿದರೆ, ಅದನ್ನೂ ಮೀರಿ ರಾಜೀನಾಮೆ ಕೊಟ್ಟರೆ ಮುಂದೆ ನೋಡೋಣ ಎನ್ನುವ ಹೈಕಮಾಂಡ್ನ ಸಂದೇಶ ಇದೆ. ಈಗ ಡಿ.ಕೆ. ಶಿವಕುಮಾರ್ ಅಡಕತ್ತಿರಿಯಲ್ಲಿ ಸಿಲುಕಿದಂಗಿದೆ. ಅತ್ತ ಶಾಸಕರ ಬೆಂಬಲವನ್ನು ಕೂಡ ಮುಂದುವರಿಸಿಕೊಂಡು ಹೋಗೋದರ ಜೊತೆಗೆ ಯಾವುದೇ ರಾಜೀನಾಮೆ ಕೊಡದಂತೆ ನೋಡಿಕೊಳ್ಳುವುದು ಈಗಿರುವಂಥ ಸವಾಲು. ಹೇಗೆ ಅದನ್ನು ಸರಿಪಡಿಸಿಕೊಂಡು ಹೋಗ್ತಾರೆ ನೋಡಬೇಕಾಗಿದೆ. ಅತೃಪ್ತರು ಸುಮಾರು ಜನ ಇದ್ದಾರೆ. ನೀವು ಪ್ರತಿ ಜಿಲ್ಲೆಯಲ್ಲಿ ತೆಗೆದುಕೊಂಡ್ರೆ 2-3 ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದರು. ಬೀದರ್ನಿಂದ ಚಾಮರಾಜನಗರದವರೆಗೆ ತೆಗೆದುಕೊಂಡ್ರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕನಿಷ್ಠ 2-3 ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದರು. ಎಲ್ಲರನ್ನೂ ಕೂಡ ತೃಪ್ತಿಪಡಿಸೋಕ್ಕಾಗೋದಿಲ್ಲ, ಎಲ್ಲರನ್ನೂ ಸಮಾಧಾನ ಪಡಿಸೋಕ್ಕಾಗೋದಿಲ್ಲ, ಎಲ್ಲರನ್ನೂ ಮಂತ್ರಿ ಮಾಡೋಕ್ಕಾಗೋದಿಲ್ಲ. ಇರುವ ಸೀಮಿತ ಇಲಾಖೆಗಳಿಗೆ ಮಾತ್ರ ಮಂತ್ರಿಯನ್ನಾಗಿ ಮಾಡಬಹುದಾಗಿದೆ. ಸೊ ಹೀಗಾಗಿ ಸಚಿವ ಸಂಪುಟದಲ್ಲಿ ಇಷ್ಟು ಜನಕ್ಕೆ ಅವಕಾಶ ಮಾತ್ರ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ನೀಡ್ತೇವೆ ಅನ್ನುವ ಭರವಸೆಯನ್ನು ಕೊಡಬಹುದೇನೋ. ಆದರೆ ಸದ್ಯಕ್ಕೆ ಹೈಕಮಾಂಡ್ ಒಂದು ಸ್ಪಷ್ಟ ನಿರ್ದೇಶನವನ್ನು ಕೊಟ್ಟಿದೆ. ಆ ನಿರ್ದೇಶನವನ್ನು ಶಾಸಕರು ಹೇಗೆ ಸ್ವೀಕರಿಸ್ತಾರೆ ನೋಡಬೇಕಾಗಿದೆ.